ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಕೆಲವೊಂದಷ್ಟು ಕಾರಣಕೊಡಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಕಾರಣಕೊಡಿಗಳಿವೆ. ಸೊ ವಿಡಿಯೋನ ಆರಂಭ ಮಾಡೋಣ ಬನ್ನಿ. ಸೊ ಮೊದಲನೇ ಪ್ರಶ್ನೆ, ಶುಭ್ರ ಆಕಾಶದ ಬಣ್ಣ ನೀಲಿ ಏಕೆ ಅಂತಕ್ಕಂಥದ್ದು. ಸೊ ವಾಯುಮಂಡಲದ ಗಾಯ ಅಣುಗಳು ಗೋಚರ ಬೆಳಕಿನ ತರಂಗಾಂತರಕ್ಕಿಂತ ಸಣ್ಣದಾಗಿರುತ್ತವೆ. ಇವು ಸೂರ್ಯನ ಬೆಳಕಿನ ಉಳಿದೆಲ್ಲ ಬಣ್ಣಗಳಿಗಿಂತ ಅತಿ ಕಡಿಮೆ ತರಂಗಾಂತರವುಳ್ಳ ನೀಲಿ ಬಣ್ಣವನ್ನು ಹೆಚ್ಚಿಗೆ ಚದುರಿಸುವುದರಿಂದ ಆಕಾಶದ ಬಣ್ಣ ನೀಲಿಯಾಗಿ ಕಾಣುತ್ತದೆ. ಇನ್ನು ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ಅಂತಕ್ಕಂಥದ್ರ ಪ್ರಶ್ನೆಯನ್ನು ಇಲ್ಲಿ ನೀಡಲಾಗಿದೆ. ಸೊ ಕಾಮನಬಿಲ್ಲು ಉಂಟಾಗೋಕೆಗೆ ಮುಖ್ಯವಾಗಿ ಸೂರ್ಯ ಮತ್ತು ನೀರಿನ ಹನಿಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥವುಗಳು. ಸೊ ನೀರಿನ ಹನಿ ಕಿರುಪಟ್ಟಕದಂತೆ ವರ್ತಿಸುತ್ತವೆ. ಸೊ ವರ್ತಿಸಿದಂಥ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಈ ಮಳೆಯ ಹನಿಗಳ ಮೂಲಕ ಪ್ರವೇಶಿಸಿದಾಗ ಸೊ ಮೊದಲು ಸೂರ್ಯನ ಬೆಳಕು ವಕ್ರೀಭವನ ಹೊಂದಿ ನಂತರ ಚದುರಿ ಸೊ ಆಂತರಿಕ ಪ್ರತಿಫಲನ ಹೊಂದಿ ಮತ್ತೆ ಚದುರಿ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ 7 ಬಣ್ಣಗಳಾಗಿ ವರ್ಣ ವಿಭಜನೆ ಹೊಂದುತ್ತದೆ. ಸೊ ಆದ್ದರಿಂದ ಕಾಮನಬಿಲ್ಲು ಉಂಟಾಗುತ್ತದೆ ಅಂತಕ್ಕಂಥದ್ದು. ಸೊ ಇನ್ನು ಮುಂದಿನದಾಗಿ ಅತಿ ಎತ್ತರದಲ್ಲಿ ಹಾರುತ್ತಿರುವ ಪ್ರಯಾಣಿಕರಿಗೆ ಆಕಾಶವು ಕಪ್ಪಾಗಿ ಕಾಣುತ್ತದೆ ಏಕೆ ಅಂತಕ್ಕಂಥದ್ದು. ಏಕೆಂದರೆ ಎತ್ತರದಲ್ಲಿ ಬೆಳಕಿನ ಚದುರುವಿಕೆ ಗೋಚರಿಸುವುದಿಲ್ಲ, ಅಲ್ಲಿ ವಾಯುಮಂಡಲ ಇಲ್ಲದೇ ಇರುವುದರಿಂದ ಸೊ ಆಕಾಶದ ಬಣ್ಣ ಏನಾಗುತ್ತೆ, ಕಪ್ಪಾಗಿ ಕಾಣಿಸುತ್ತದೆ ಅಂತ. ಇನ್ನು ಗ್ರಹಗಳು ಮಿನುಗುವುದಿಲ್ಲ ಏಕೆ ಅಂತಕ್ಕಂಥದ್ದು. ನಾವೊಂದು ಗ್ರಹವನ್ನು ಹಲವಾರು ಬಿಂದು ಗಾತ್ರದ ಬೆಳಕಿನ ಮೂಲಗಳ ಒಂದು ಸಂಗ್ರಹ ಎಂದು ಭಾವಿಸಿದರೆ ಒಟ್ಟು ಎಲ್ಲ ಬಿಂದುಗಳಿಂದ ನಮ್ಮ ಕಣ್ಣನ್ನು ತಲುಪಿಸತಕ್ಕಂತಹ ಬೆಳಕಿನ ವ್ಯತ್ಯಾಸ ಏನಾಗುತ್ತೆ ಅಂತಂದರೆ ಅದರ ಸರಾಸರಿ ಭಾಳಷ್ಟು ಹತ್ತಿರವಾಗಿರುತ್ತದೆ, ವ್ಯತ್ಯಾಸ ತುಂಬ ಕಡಿಮೆಯಾಗಿರುತ್ತೆ. ಸೊ ಆದ್ದರಿಂದ ಗ್ರಹಗಳು ಮಿನುಗಿದರೂ ಸಹ ನಮ್ಮ ಕಣ್ಣಿಗೆ ಆ ರೀತಿ ಭಾಸ ಆಗೋದಿಲ್ಲ. ಇನ್ನು ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ ಏಕೆ ಅಂತಕ್ಕಂಥದ್ದು. ಸೊ ಕೆಂಪು ಬಣ್ಣದ ಚದುರುವಿಕೆ ತುಂಬ ಕನಿಷ್ಠವಾಗಿರುತ್ತದೆ, ಆದ್ದರಿಂದ ಹೊಗೆ ಮತ್ತು ಮಂಜಿನಿಂದ ಅವುಗಳು ಚದುರುವುದಿಲ್ಲ. ಸೊ ನಕ್ಷತ್ರಗಳು ಮಿನುಗುತ್ತವೆ ಏಕೆ ಅಂತಕ್ಕಂಥದ್ದು. ನಕ್ಷತ್ರಗಳು ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ಏನಾಗುತ್ತೆ ಅಂತಂದರೆ ವಕ್ರೀಭವನ ಹೊಂದುತ್ತೆ, ಆದ್ದರಿಂದ ನಕ್ಷತ್ರಗಳು ಮಿನುಗುವುದಂತೆ ನಮಗೆ ಭಾಸವಾಗುತ್ತದೆ. ಇನ್ನು ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯಾಸ್ತದ ಗೋಚರಿಸಲು ಕಾರಣವೇನು ಅಂತಕ್ಕಂಥದ್ದು. ಸೊ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ವಕ್ರೀಭವನ. ಸೊ ವಾಯುಮಂಡಲದಿಂದ ವಕ್ರೀಭವನದ ಕಾರಣ ಸೂರ್ಯನ ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲು ಮತ್ತು ವಾಸ್ತವ ಸೂರ್ಯಾಸ್ತದ 2 ನಿಮಿಷಗಳ ನಂತರ ನಮಗೆ ಗೋಚರಿಸುತ್ತಾನೆ. ಸೂರ್ಯನು ಮುಂಜಾನೆ ಕೆಂಪಾಗಿರಲು ಕಾರಣವೇನು ಅನ್ನುವಂಥದ್ದು, ಅಥವಾ ರಾತ್ರಿ ಸಾಯಂಕಾಲದ ಸಮಯದಲ್ಲಿ ಕೆಂಪಾಗಿರ್ತಾನೆ, ಕಾರಣ ಏನು ಅಂತಕ್ಕಂಥ ನೋಡಿದಾಗ ಸೂರ್ಯನ ಕಿರಣಗಳು ದಿಗಂತದ ಬಳಿ ಹೆಚ್ಚಿನ ನೀಲಿ ಬೆಳಕು ಮತ್ತು ಕಡಿಮೆ ತರಂಗ ದೂರದ ಬೆಳಕು ಕಣಗಳಿಂದ ಚದುರಿ ಹೋಗುತ್ತವೆ. ಆದರೆ ನಮ್ಮ ಕಣ್ಣನ್ನು ತಲುಪತಕ್ಕಂತಹ ಬೆಳಕು ಹೆಚ್ಚಿನ ತರಂಗಾಂತರವುಳ್ಳ ಕೆಂಪು ಬಣ್ಣ ಹೆಚ್ಚಾಗಿರುವುದರಿಂದ ನಮಗೆ ಸೂರ್ಯ ಕೆಂಪಾಗಿ ಕಾಣಿಸುತ್ತಾನೆ. ಇನ್ನು ಟಂಗ್ಸ್ಟನ್ನನ್ನು ವಿದ್ಯುತ್ ಬಲ್ಬ್ಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಏಕೆ ಅಂತಕ್ಕಂಥದ್ದು. ಟಂಗ್ಸ್ಟನ್ ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿದೆ. ಇನ್ನು ದಂಡಕಾಂತದ ಸಮೀಪ ತಂದ ದಿಕ್ಸೂಚಿಯ ಪಲಟಗೊಳ್ಳುತ್ತದೆ ಏಕೆ ಅಂತಕ್ಕಂಥದ್ದು. ದಿಕ್ಸೂಚಿಯು ಸಣ್ಣ ದಂಡಕಾಂತವಾಗಿದ್ದು ಕಾಂತದ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ ಮತ್ತು ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ, ಆದ್ದರಿಂದ ಅದು ದಿಕ್ಪಲಟ ಹೊಂದುತ್ತದೆ ಅಂತ. ಇನ್ನು ಸುರುಳಿಯ ಒಳಗೆ ಕಾಂತ ಸ್ಥಿರವಾಗಿದ್ದಾಗ, ಓಕೆ, ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಹಳೆಯ ಸಿಲೆಬಸ್ನಲ್ಲಿ ಇರತಕ್ಕಂತಹ ಪ್ರಶ್ನೆ ಆಗಿದ್ದು ಇದನ್ನು ಬಿಡೋಣ. ಸೊ ಮುಂದಿನ ಒಂದು ಪ್ರಶ್ನೆ, 2 ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಂತಕ್ಕಂಥದ್ದು. 2 ಕಾಂತೀಯ ಬಲ ರೇಖೆಗಳು ಒಂದನ್ನು ಛೇದಿಸಿದರೆ ಕಾಂತ ಸೂಜಿಯು 2 ದಿಕ್ಕುಗಳನ್ನು ನಿರ್ಧರಿಸಬೇಕು, ಆದರೆ ಇದು ಸಂಭವನೀಯವಲ್ಲ. ಸೊ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಹಿಸಿದಾಗ ಸೊಲನಾಯ್ಡ್ನ ಕೇಂದ್ರದಲ್ಲಿ ಪ್ರತಿ ಬಿಂದುವಿನಲ್ಲಿಯೂ ಏಕರೂಪ ಕಾಂತಕ್ಷೇತ್ರವನ್ನು ಹೊಂದಿರುತ್ತದೆ ಏಕೆ ಅಂತಕ್ಕಂಥದ್ದು. ಸೊಲನಾಯ್ಡ್ನಲ್ಲಿ ಹಲವಾರು ಸುರುಳಿಗಳಿದ್ದು ಸುರುಳಿಯ ಕೇಂದ್ರದಲ್ಲಿ ಕಾಂತೀಯ ಬಲ ರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಯಂತಿರುತ್ತವೆ, ಆದ್ದರಿಂದ ಸೊ ಒಳಭಾಗದಲ್ಲಿ ಏಕರೂಪ ಕಾಂತಕ್ಷೇತ್ರವನ್ನು ನಾವು ಕಾಣಬಹುದು. ಸೌರ ಕುಕ್ಕರ್ನಲ್ಲಿ ಸಮತಲ ದರ್ಪಣವನ್ನು ಬಳಸುತ್ತಾರೆ ಏಕೆ ಅಂತಕ್ಕಂಥ ಪ್ರಶ್ನೆ. ದರ್ಪಣವು ಸೌರ ವಿಕಿರಣಗಳನ್ನು ಪ್ರತಿಫಲಿಸಿ ಪಾತ್ರೆಯ ಮೇಲೆ ಬೀಳುವಂತೆ ಮಾಡುತ್ತದೆ. ಸೊ ಇನ್ನು ಗಾಳಿಗೆ ತೆರೆದಿಟ್ಟ ಎಣ್ಣೆಯ ಪದಾರ್ಥಗಳ ರುಚಿ ಮತ್ತು ವಾಸನೆ ಕೆಡಲು ಕಾರಣ ಎಣ್ಣೆ ಗಾಳಿಯಲ್ಲಿರುವ ಆಕ್ಸಿಜನ್ನೊಂದಿಗೆ ಉತ್ಕರ್ಷಣೆಗೆ ಒಳಗಾಗುವುದರಿಂದ ಆ ರೀತಿ ಕಮಟುವಿಕೆ ಆಗುತ್ತದೆ ಅನ್ನುವಂಥದ್ದು. ಇನ್ನು ತಾಮ್ರದ ವಸ್ತುಗಳು ಗಾಳಿಗೆ ತೆರೆದಿಟ್ಟಾಗ ಹಸಿರು ಬಣ್ಣಕ್ಕೆ ತಿರುಗಲು ಕಾರಣ ತಾಮ್ರವು ಗಾಳಿಯಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ತಾಮ್ರ ಕಾರ್ಬನೇಟ್ ಉಂಟಾಗುತ್ತದೆ, ನಶಿಸುವಿಕೆ ಒಳಪಡುತ್ತದೆ, ಆದ್ದರಿಂದ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಇನ್ನು ಚಿಪ್ಸ್ ಪಟ್ಟಣದ ಒಳಗಡೆ ನೈಟ್ರೋಜನ್ ಅನಿಲವನ್ನು ಹಾಯಿಸಲು ಕಾರಣ ಕಮಟುವಿಕೆಯನ್ನು ತಡೆಗಟ್ಟಲಿಕ್ಕೆ. ಸೊ ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕೆಂದು ಮತ್ತು ನೀರನ್ನು ಸೇರಿಸಬಾರದೆಂದು ಶಿಫಾರಸು ಮಾಡುವುದು ಏಕೆ ಅಂತಕ್ಕಂಥದ್ದು.
ಸೊ ಇದೊಂದು ಬಹಿರುಷ್ಣಕ ಕ್ರಿಯೆಯಾಗಿದ್ದು ಇದು ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೀರಿಗೆ ಆಮ್ಲವನ್ನು ಹನಿ ಹನಿಯಾಗಿ ಕಲಕುತ್ತಾ ಸೇರಿಸಬೇಕು. ಇನ್ನು ಸೋಡಿಯಂ ಸಲ್ಫೇಟ್ನ ಜಲೀಯ ದ್ರಾವಣ ತಟಸ್ಥವಾಗಿದೆ, ಆದರೆ ಸೋಡಿಯಂ ಕಾರ್ಬೋನೇಟ್ನ ಜಲೀಯ ದ್ರಾವಣ ಪ್ರತ್ಯಾಮ್ಲೀಯವಾಗಿದೆ. ಏಕೆ ಅಂತಕ್ಕಂಥದ್ದು, ಸೋಡಿಯಂ ಸಲ್ಫೇಟ್ ಜಲೀಯ ದ್ರಾವಣ ತಟಸ್ಥವಾಗಿದೆ. ಇದು ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲದಿಂದ ಮಾಡಲ್ಪಟ್ಟಿದೆ. ಆದರೆ ಸೋಡಿಯಂ ಕಾರ್ಬೊನೇಟ್ ಪ್ರಬಲ ಪ್ರತ್ಯಾಮ್ಲ ಮತ್ತು ದುರ್ಬಲ ಆಮ್ಲದಿಂದ ಮಾಡಲ್ಪಟ್ಟಿರುವುದರಿಂದ ಜಲೀಯ ದ್ರಾವಣ ಪ್ರತ್ಯಾಮ್ಲೀಯವಾಗಿದೆ ಅನ್ನುವಂಥದ್ದು. ಇನ್ನು ಬೆಳ್ಳಿಯ ಪಾತ್ರೆಗಳು ಗಾಳಿಗೆ ತೆರೆದಿಟ್ಟಾಗ ಕಪ್ಪಾಗುತ್ತವೆ. ಏಕೆ ಅಂತಕ್ಕಂಥದ್ದು, ಸೊ ಬೆಳ್ಳಿ ಗಾಳಿಯಲ್ಲಿರ್ತಕ್ಕಂತಹ ಸಲ್ಫರ್ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರ ಉಂಟು ಮಾಡುತ್ತದೆ. ಆದ್ದರಿಂದ ಇದು ಕಪ್ಪಾಗಿ ಕಾಣಿಸುತ್ತದೆ. ಹೊಳೆಪು ಕಳೆದುಕೊಂಡ ತಾಮ್ರದ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಹುಣಸೆ ಹಣ್ಣು ಅಥವಾ ನಿಂಬೆ ಹಣ್ಣಿನ ರಸ ಬಳಸಲಾಗುತ್ತದೆ. ಏಕೆ ಅಂತಕ್ಕಂಥದ್ದು, ಸೊ ತಾಮ್ರದ ಪಾತ್ರೆಗಳ ಮೇಲಿರುವ ತಾಮ್ರದ ಕಾರ್ಬೊನೇಟ್ ಪದರಗಳನ್ನು ಹುಳಿ ಹಣ್ಣುಗಳಲ್ಲಿರುವ ಆಮ್ಲಗಳು ತಟಸ್ಥಗೊಳಿಸುತ್ತವೆ ಅಥವಾ ಕರಗಿಸುತ್ತವೆ ಅನ್ನುವಂಥದ್ದು. ಸೊ ಇನ್ನು ಅದೇ ರೀತಿಯಾಗಿ ಸೋಡಿಯಂ ಅಥವಾ ಪೊಟ್ಯಾಷಿಯಂನಂತಹ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಟ್ಟಿರುತ್ತಾರೆ. ಏಕೆ ಅಂತಕ್ಕಂಥದ್ದು, ಈ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ವೇಗವಾಗಿ ವರ್ತಿಸಿ ಬೆಂಕಿ ಹೊತ್ತುಕೊಳ್ಳುತ್ತವೆ. ಆದ್ದರಿಂದ ಇದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರುತ್ತಾರೆ. ಇನ್ನು ಶಾಲಾ ಬೆಲೆಗಳು ಲೋಹಗಳಿಂದ ಆಗಿವೆ. ಏಕೆ ಅಂತಕ್ಕಂಥದ್ದು, ಸೊ ಲೋಹಗಳಿಗೆ ಶಾಬ್ದನ ಗುಣ ಇರುವುದರಿಂದ. ಸೊ ನೀರಿನ ಟ್ಯಾಂಕ್ಗಳ ತಯಾರಿಕೆಯಲ್ಲಿ ತಾಮ್ರ ಬಳಸುತ್ತಾರೆ, ಆದರೆ ಉಕ್ಕು ಬಳಸುವುದಿಲ್ಲ. ಏಕೆ ಅಂತಕ್ಕಂಥದ್ದು, ತಾಮ್ರ ಬಿಸಿ ನೀರು ಅಥವಾ ಹಬೆಯೊಂದಿಗೆ ವರ್ತಿಸುವುದಿಲ್ಲ, ಆದರೆ ಉಕ್ಕು ಹಬೆಯೊಂದಿಗೆ ವರ್ತಿಸುತ್ತದೆ ಮತ್ತು ತಾಮ್ರ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ. ಇನ್ನು ಸಿಟ್ರಿಕ್ ಹಣ್ಣುಗಳ ಜ್ಯೂಸ್ಗಳನ್ನು ಲೋಹದ ಪಾತ್ರೆಗಳಲ್ಲಿ ಸಂಗ್ರಹಿಸಿ ಇಡಬಾರದು. ಏಕೆ ಅನ್ನುವಂಥದ್ದು, ಸೊ ಜ್ಯೂಸ್ನಲ್ಲಿರುವ ಆಮ್ಲಗಳು ಲೋಹಗಳೊಡನೆ ವರ್ತಿಸುವುದರಿಂದ ಸಿಟ್ರಿಕ್ ಹಣ್ಣುಗಳು ಜ್ಯೂಸ್ಗಳನ್ನು ಲೋಹದ ಪಾತ್ರೆಗಳಲ್ಲಿ ಸಂಗ್ರಹಿಸಿ ಇಡಬಾರದು. ಇನ್ನು ಪ್ಲಾಟಿನಂ, ಚಿನ್ನ ಮತ್ತು ಬೆಳ್ಳಿಯನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವ. ಏಕೆ ಅಂತಕ್ಕಂಥದ್ದು, ಇವು ಹೆಚ್ಚು ಹೊಳಪನ್ನು ಹೊಂದಿವೆ, ಕಡಿಮೆ ಕ್ರಿಯಾಶೀಲ ಮತ್ತು ಸುಲಭವಾಗಿ ನಶಿಸುವುದಿಲ್ಲ ಮತ್ತು ತನ್ಯತೆ ಗುಣಗಳನ್ನು ಹೊಂದಿರುವುದರಿಂದ ಇವುಗಳನ್ನು ಸೊ ಆಭರಣಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಇನ್ನು ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಎಂದು ಏಕೆ ಪರಿಗಣಿಸಲಾಗಿದೆ ಅಂತಕ್ಕಂಥದ್ದು, ಸೊ ಉಸಿರಾಟ ಕ್ರಿಯೆಯಲ್ಲಿ ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳ ಮೈಟೊಕಾಂಡ್ರಿಯಾದಲ್ಲಿ ಆಕ್ಸಿಜನ್ನೊಂದಿಗೆ ಉತ್ಕರ್ಷಣೆ ಒಳಗಾಗಿ ಶಕ್ತಿಯನ್ನು ಒದಗಿಸುತ್ತದೆ. ಉಷ್ಣ ಬಿಡುಗಡೆ ಆಗುವುದರಿಂದ ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ನಾವು ಪರಿಗಣಿಸಬೇಕು. ಇನ್ನು ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಿ ಇಡಬಾರದು, ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಮೊಸರು ಮತ್ತು ಹುಳಿ ಪದಾರ್ಥಗಳಲ್ಲಿರುವ ಆಮ್ಲ ಹಿತ್ತಾಳೆ ಮತ್ತು ತಾಮ್ರದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಮತ್ತು ವಿಷಕಾರಿ ವಸ್ತುಗಳನ್ನು ಉತ್ಪಾದಿಸುತ್ತವೆ. ಆದ್ದರಿಂದ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿ ಇಡಬಾರದು ಅನ್ನುವಂಥದ್ದು. ಇನ್ನು ಪರಿಸರದಲ್ಲಿ ಶಕ್ತಿ ಹರಿವು ಏಕಮುಖವಾಗಿರಲು ಕಾರಣವೇನು ಅನ್ನುವಂಥದ್ದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು, ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆ. ಸೊ ಪರಿಸರದ ವಿವಿಧ ಪೋಷಣಾಸ್ತ್ರಗಳ ನಡುವೆ ಶಕ್ತಿ ವರ್ಗಾವಣೆ ಆಗುವಾಗ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ವರ್ಗಾವಣೆಗೊಳ್ಳುವ ಸ್ವಲ್ಪ ಪ್ರಮಾಣದ ಶಕ್ತಿಯು ಏನಾಗುತ್ತೆ, ಮತ್ತೆ ಬಳಸಲಾಗದ ಸ್ವರೂಪಗಳಲ್ಲಿ ಪರಿಸರದಲ್ಲಿ ಕಳೆದು ಹೋಗುತ್ತದೆ. ಆದ್ದರಿಂದ ಶಕ್ತಿಯು ಯಾವಾಗಲೂ ಏಕಮುಖವಾಗಿರುತ್ತದೆ. ಸೊ ವಾತಾವರಣದ ಮೇಲಿನ ಸ್ತರಗಳಲ್ಲಿ ಓಝೋನ್ ಪದರವು ಶಿಥಿಲಗೊಳ್ಳುತ್ತಿರಲು ಕಾರಣವೇನು ಅನ್ನುವಂಥದ್ದು. ಸೊ ಕ್ಲೋರೋಫ್ಲೋರೋಕಾರ್ಬನ್ ಅಥವಾ ಹ್ಯಾಲೋಜನ್ಸ್, ಮೀಥೇನ್ ಮತ್ತು ಕಾರ್ಬನ್ ಟೆಟ್ರಾಕ್ಲೋರೈಡ್ಗಳಂಥ ರಾಸಾಯನಿಕಗಳ ಕಾರಣದಿಂದ ಓಝೋನ್ ಪದರ ಶಿಥಿಲವಾಗುತ್ತಿದೆ. ಇನ್ನು ಆಹಾರ ಸರಪಳಿಯಲ್ಲಿ ಸಾಮಾನ್ಯವಾಗಿ 4ಕ್ಕಿಂತ ಹೆಚ್ಚು ಪೋಷಣಾಸ್ತ್ರಗಳು ಇರುವುದಿಲ್ಲ. ಏಕೆ ಅಂತಕ್ಕಂಥ ಪ್ರಶ್ನೆ. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಹರಿವು ಏಕಮುಖವಾಗಿದ್ದು ಪ್ರತಿ ಪೋಷಣಾಸ್ತ್ರದಲ್ಲಿ ಬಳಕೆಗೆ ಒದಗದ ಶಕ್ತಿಯು ಉಷ್ಣದ ರೂಪದಲ್ಲಿ ಪರಿಸರವನ್ನು ಸೇರುತ್ತದೆ. ಈ ಕಾರಣಕ್ಕಾಗಿ ಆಹಾರ ಸರಪಳಿಯಲ್ಲಿ ಸಾಮಾನ್ಯವಾಗಿ 4ಕ್ಕಿಂತ ಹೆಚ್ಚು ಪೋಷಣಾಸ್ತ್ರಗಳು ಇರುವುದಿಲ್ಲ. ಇನ್ನು ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಇದು ಸಹ ನಮ್ಮ ಪರೀಕ್ಷೆಗಿಲ್ಲ. ಮುಂದಿನ ಪ್ರಶ್ನೆ ನೋಡೋಣ. ಸಾಮಾನ್ಯವಾಗಿ ಮಾನವನ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವು ಉತ್ಪತ್ತಿಯಾದರೆ ಜಠರದ ಗೋಡೆಗೆ ಹಾನಿಯಾಗುವುದಿಲ್ಲ. ಏಕೆ ಅಂತಕ್ಕಂಥದ್ದು, ಸೊ ಜಠರದ ಒಳಗೋಡೆಯು ಲೋಳೆಯಂತಹ ವಸ್ತುವನ್ನು ಸ್ರವಿಸುವುದರಿಂದ ಸೊ ಗೋಡೆಗಳು ಆಮ್ಲದಿಂದ ರಕ್ಷಿಸಲ್ಪಡುತ್ತವೆ. ಇನ್ನು ಮೀನಿನ ದೇಹದಲ್ಲಿ ರಕ್ತವು ಒಂದು ಬಾರಿ ಪರಿಚಲಿಸಲು ಕೇವಲ ಒಮ್ಮೆ ಮಾತ್ರ ಹೃದಯವನ್ನು ಹಾದು ಹೋಗುತ್ತದೆ ಅನ್ನುವಂಥದ್ದು. ಸೊ ಮೀನುಗಳು ಕೇವಲ 2 ಕೊನೆಗಳ ಹೃದಯವನ್ನು ಹೊಂದಿದ್ದು ಕಿವಿರುಗಳು ಪಂಪ್ ಮಾಡಲ್ಪಡುವ ರಕ್ತವು ಆಕ್ಸಿಜನ್ಯುಕ್ತ ರಕ್ತವಾಗಿರುತ್ತದೆ ಮತ್ತು ದೇಹದ ಉಳಿದ ಭಾಗಗಳಿಗೆ ನೇರವಾಗಿ ಚಲಿಸುತ್ತದೆ. ಇನ್ನು ಮಾನವ ಹೃದಯದಲ್ಲಿ ಹೃದಯದ ಬಲಭಾಗ ಮತ್ತು ಎಡಭಾಗ ಪ್ರತ್ಯೇಕವಾಗಿರುವುದು. ಸೊ ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಮಿಶ್ರಣವಾಗದಂತೆಯೇ ಇರಿಸಲು ಸಹಾಯಕವಾಗಿದೆ. ಈ ರೀತಿ ಪ್ರತ್ಯೇಕಿಸುವಿಕೆಯು ದೇಹದ ಆಕ್ಸಿಜನ್ ಪೂರೈಕೆ ಹೆಚ್ಚು ಸಮರ್ಥವಾಗಿ ಆಗುವಂತೆ ಮಾಡುತ್ತದೆ. ಇನ್ನು ಹಲ್ಲಿನ ಸವೆತ ತಡೆಗಟ್ಟಲು ಟೂತ್ಪೇಸ್ಟ್ ಬಳಸುತ್ತಾರೆ. ಏಕೆ ಅಂತಕ್ಕಂಥದ್ದು, ಬಾಯಿಯಲ್ಲಿಯ pH ಮೌಲ್ಯ 5.5ಕ್ಕಿಂತ ಕಡಿಮೆ ಆದಾಗ ಆಮ್ಲೀಯತೆ ಹೆಚ್ಚಾಗಿ ಹಲ್ಲಿನ ಎನಾಮಲ್ ಸವೆತಗೊಳ್ಳುತ್ತದೆ. ಟೂತ್ಪೇಸ್ಟ್ ಪ್ರತ್ಯಾಮ್ಲವಾಗಿರುವುದರಿಂದ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಬಹುದು. ಇದರಿಂದ ಹಲ್ಲಿನ ಸವೆತ ಕಡಿಮೆ ಆಗುತ್ತದೆ. ಇನ್ನು ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಮುಟ್ಟಿದಾಗೆ ಮಡಚಿಕೊಳ್ಳುತ್ತದೆ. ಏಕೆ ಅಂತಕ್ಕಂಥದ್ದು, ಸೊ ಮುಟ್ಟಿದರೆ ಮುನಿ ಮುಳ್ಳಿನ ಗಿಡದ ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣ ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸಿಕೊಳ್ಳುತ್ತವೆ. ಸೊ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ವಿಜ್ಞಾನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಅತಿ ಮುಖ್ಯವಾಗಿರ್ತಕ್ಕಂತಹ ಏನಿವೆ ವ್ಯತ್ಯಾಸಗಳು ಅವುಗಳನ್ನಷ್ಟೇ ನಾವು ಪಾಯಿಂಟ್ ಔಟ್ ಮಾಡಿ
ನಿಮಗೆ ತಿಳಿಸಿದ್ದೀನಿ. ಸೊ ಈ ಎಲ್ಲ ವ್ಯತ್ಯಾಸಗಳನ್ನು ತಾವು ಚೆನ್ನಾಗಿ ಮನದಟ್ಟು ಮಾಡಿ ಮತ್ತು ವಾರ್ಷಿಕ ಪರೀಕ್ಷೆಗೆ ಚೆನ್ನಾಗಿ ತಯಾರಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನೀವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.